ಮಹಾವೀರ ಜಯಂತಿಯ ವಿಶೇಷ ಕಾರ್ಯಕ್ರಮ. ವಿವಿಧೆಡೆಯಲ್ಲಿ ಮಹಾವೀರ ಜಯಂತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರಾಜ್ಯದ ನಾನಾ ಭಾಗದಿಂದ ಮಹಾವೀರ ಜಯಂತಿಯ ಸುದ್ದಿಯ ಮಹಾಪೂರವೇ ಬಂದಿದ್ದು, ನಿಮ್ಮೆಲ್ಲರ ಅಭೂತಪೂರ್ವ ಸ್ಪಂದನೆಗೆ, ಅಭಿಮಾನಕ್ಕೆ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಬನ್ನಿ ಬಂಧುಗಳೇ, ಹಲವೆಡೆ ಮಹಾವೀರ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಿದ್ದಾರೆ. ನೋಡೋಣ ಎಲ್ಲೆಲ್ಲಿ ಹೇಗೆ ಆಚರಿಸಲಾಗಿದೆ ಅಂತ. ಮೊದಲಿಗೆ ನಾವು ಕರ್ನಾಟಕ ಜೈನ್ ಅಸೋಸಿಯೇಷನ್ನ ವತಿಯಿಂದ ನಡೆದ ಮಹಾವೀರ ಜಯಂತಿಯ ಉದ್ಘಾಟನೆ ಕಾರ್ಯಕ್ರಮವನ್ನು ತೆಗೆದುಕೊಳ್ಳೋಣ. ಪರಮ ಪೂಜ್ಯ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕರ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಸ್ ಜಿತೇಂದ್ರ ಕುಮಾರ್ ಅವರು ಅಧ್ಯಕ್ಷತೆ ವಹಿಸಿದ್ದು, ಕೆಜೆಎ ಸದಸ್ಯರೆಲ್ಲರೂ ಉಪಸ್ಥಿತರಿದ್ದರು. ಗಣ್ಯರುಗಳಾದ ಶ್ರೀ ಶರತ್ ಕುಮಾರ್ ಜೈನ್, ವಿನಯ್ ಕುಮಾರ್, ನಾಗೇಂದ್ರ ಕುಮಾರ್, ಸುನಿಲ್ ಕುಮಾರ್, HD ಪಾರ್ಶ್ವನಾಥ್, ಡಾಕ್ಟರ್ ನಿಶಾ ಬಿ ಜೈನ್ ರವರುಗಳಿಗೆ ಸನ್ಮಾನಿಸಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಜೈನ ಬಾಂಧವರು ಭಾಗವಹಿಸಿದ್ದರು. ಸಾಗರವನು ದಾಟಿದ ಧೀರ, ಭವಬಂಧನವನು ಬಿಡಿಸಿದ ಧೀರ. ಭವಸಾಗರವನು ದಾಟಿದ ಧೀರ, ಭವಬಂಧನವನು ಬಿಡಿಸಿದ ಧೀರ. ನಿಮಗಿದು ನಮನವು ಶ್ರೀ ಮಹಾವೀರ, ಅನುದಿನ ಸ್ತುತಿಸುವೆ ಜೈ ಮಹಾವೀರ. ನಿಮಗಿದು ನಮನವು ಶ್ರೀ ಮಹಾವೀರ, ಅನುದಿನ ಸ್ತುತಿಸುವೆ ಜೈ ಮಹಾವೀರ. ಕುಂಡಲಪುರದಲ್ಲಿ ಜನಿಸಿದ ಜಿನಪ ಪ್ರಿಯಕಾರಿಣಿಯ ಪ್ರಿಯ ಸುಕುಮಾರ. ತ್ರಿಜ್ಞಾನಗಳನ್ನು ಜನನದಿ ಪಡೆದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಹಾವೀರ ಜಯಂತಿಯನ್ನು ಅತ್ಯುತ್ತಮ ರೀತಿಯಲ್ಲಿ ಆಚರಿಸಲಾಯಿತು. ವೇದಿಕೆ ಗಣ್ಯರುಗಳಾದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆ ಶ್ರೀಮತಿ ಉಮಾಶ್ರೀ ಅವರು, ಶಾಸಕರಾದ RV ದೇವರಾಜ್ ಹಾಗೂ ಅಭಯ್ ಚಂದ್ರ ಜೈನ್, ಕರ್ನಾಟಕ ಜೈನ್ ಅಸೋಸಿಯೇಷನ್ ವತಿಯಿಂದ PY ರಾಜೇಂದ್ರ ಕುಮಾರ್ ಮತ್ತು ದೇವೇಂದ್ರ ಸ್ವಾಮಿಗಳವರು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರು ಎಂದು ಇಸ್ರೋ ಅಜಿತ್ ಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ. ಹಾಗೂ ಅಂದಿನ ಪ್ರಮುಖ ಭಾಗವಾದ ಶ್ರೀ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮಿಗಳಿಗೆ ಶ್ರೀ ಭಗವಾನ್ ಮಹಾವೀರ ಶಾಂತಿ ಪ್ರಶಸ್ತಿ ಪ್ರದಾನದ ಬಗ್ಗೆ ಮಾತನಾಡಿದ ಉಮಾಶ್ರೀ ಅವರು, ಈ ಬಗ್ಗೆ ಸ್ವಾಮೀಜಿಯವರು ಹರ್ಷ ವ್ಯಕ್ತಪಡಿಸಿದ್ದು, ಕಾರಣಾಂತರಗಳಿಂದ ಅವರಿಗೆ ಪ್ರಶಸ್ತಿ ಸ್ವೀಕಾರಕ್ಕೆ ಆಗಮಿಸಲು ಆಗಲಿಲ್ಲ. ಆದ್ದರಿಂದ ನಾವುಗಳೇ ಅವರಿದ್ದರಿಗೆ ಜೈನ ಸಂಘದವರೊಡಗೂಡಿ ಹೋಗಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಹಾಗೂ ನಿಗದಿಪಡಿಸುವ ದಿನಾಂಕವನ್ನು ತಿಳಿಸಲಾಗುವುದು ಎಂದರು.
ಮೈಸೂರಿನಲ್ಲೂ ವಿಜೃಂಭಣೆಯಿಂದ ಪೂಜೆ, ಮೆರವಣಿಗೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಮೈಸೂರಿನ ಸಮಾಜದ ವತಿಯಿಂದ ಬೆಳ್ಳಿ ರಥಗಳ ಸುಂದರ ಮೆರವಣಿಗೆ ಅರಮನೆ ಮುಂದೆ ಸಾಗಿ ಹೆಂಗಳೆಯರೆಲ್ಲರೂ ಹೆಜ್ಜೆ ಹಾಕಿ ಸಂಭ್ರಮಿಸಿದ ದೃಶ್ಯ ನೋಡುಗರ ಗಮನ ಸೆಳೆಯಿತು. ಜನನದಿ ಪಡೆದು ಅಜ್ಞಾನ ತಿಮಿರವ ದಾಟಿದ ವೀರ, ದಾಟಿದ ವೀರ. ನಿಮಗಿದ ನಮನವು ಶ್ರೀ ಮಹಾವೀರ, ಅನುದಿನ ಸ್ತುತಿಸುವೆ ಜೈ ಮಹಾವೀರ. ನಿಮಗಿದ ನಮನವು ಶ್ರೀ ಮಹಾವೀರ, ಅನುದಿನ ಸ್ತುತಿಸುವೆ ಜೈ ಮಹಾವೀರ. ಶರಧಿಯ ಅಲೆಗಳಿಗಂಜದ ಧೀರ, ಸಂಸಾರ ಶರಧಿಯ ದಾಟಿದ ವೀರ. ಶರಧಿಯ ಅಲೆಗಳಿಗಂಜದ ಧೀರ, ಸಂಸಾರ ಶರಧಿಯ ದಾಟಿದ ವೀರ. ಲೋಕದ ಮಿಥ್ಯೆಯ ಮಾಯೆಯ ಸರಿಸಿ, ಲೋಕದ ಮಿಥ್ಯೆಯ ಮಾಯೆಯ ಸರಿಸಿ, ಲೋಕೋದ್ಧಾರಕ ಎನಿಸಿದ ಧೀರ, ಎನಿಸಿದ ಧೀರ. ನಿಮಗಿದ ನಮನವು ಶ್ರೀ ಮಹಾವೀರ, ಅನುದಿನ ಸ್ತುತಿಸುವೆ ಜೈ ಮಹಾವೀರ. ನಿಮಗಿದ ನಮನವು ಶ್ರೀ ಮಹಾವೀರ, ಅನುದಿನ ಸ್ತುತಿಸುವೆ ಜೈ ಮಹಾವೀರ. ಹಾಸನದಲ್ಲಿ ಕರ್ನಾಟಕ ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ವಿ ಚೈತ್ರ ಹಾಗೂ ಶಾಸಕರಾದ ಶ್ರೀ ಎಸ್ ಪ್ರಕಾಶ್ ರವರು ಹಾಗೂ ಶ್ರೀ ಹಾಸನದ ಜೈನ ಸಂಘದ ಅಧ್ಯಕ್ಷರಾದ ಶ್ರೀ ಎಂ ಅಜಿತ್ ಕುಮಾರ್ ಪುಷ್ಪಾರ್ಚನೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಿದರು. ಕರ್ಮಗಳೆಂಟನು ಕಳಚುತ್ತಲೇ, ಗತಿಗಳು ನಾಲ್ಕನು ಬಿಡಿಸುತ್ತಲೇ, ಕರ್ಮಗಳೆಂಟನು ಕಳಚುತ್ತಲೇ. ಪಾವಾಪುರಿಯಲ್ಲಿ ಮುಕ್ತಿಯ ಪಡೆದು, ಪಾವಾಪುರಿಯಲ್ಲಿ ಮುಕ್ತಿಯ ಪಡೆದು, ಸಿದ್ಧಲೋಕದಲ್ಲಿ ನೆಲೆಸಿದ ವೀರ, ನೆಲೆಸಿದ ವೀರ. ನಿಮಗಿದ ನಮನವು ಶ್ರೀ ಮಹಾವೀರ, ಅನುದಿನ ಸ್ತುತಿಸುವೆ ಜೈ ಮಹಾವೀರ. ನಿಮಗಿದ ನಮನವು ಶ್ರೀ ಮಹಾವೀರ, ಅನುದಿನ ಸ್ತುತಿಸುವೆ ಜೈ ಮಹಾವೀರ. ಪಾವನ ರೂಪನೆ ಪರಹಿತ ಚರಿತನೆ ಜೀವದಯಾ ಪರನೆ, ಜಯ ಜಯ ಮಹಾವೀರ ಜಿನನೆ, ನಮೋ ಜಯ ಮಹಾವೀರ ಜಿನನೆ. ಪಾವನ ರೂಪನೆ ಪರಹಿತ ಚರಿತನೆ ಮಹಾವೀರ ಜಿನನೆ, ಜಯ ಜಯ ಮಹಾವೀರ ಜಿನನೆ, ನಮೋ ಜಯ ಮಹಾವೀರ ಜಿನನೆ. ಜನುಮ ಜರಾ ಮರಣದ ಈ ಕೋಪ, ಅನುದಿನ ಒದಗುವ ಬಹು ಸಂತಾಪ. ಜನುಮ ಜರ. ಕಲಾಭವನಕ್ಕೆ ಮೆರವಣಿಗೆ ಸಾಗಿ ಅಲ್ಲಿ ಗಣ್ಯರುಗಳಾದ ಎ ಮಂಜು, ನಗರಸಭಾಧ್ಯಕ್ಷರಾದ
ಎಚ್.ಎಸ್. ಅನಿಲ್ ಕುಮಾರ್ ಅವರು ಪಾಲ್ಗೊಂಡಿದ್ದರು. ಇಲ್ಲಿನ ಸಮಗ್ರ ಮಾಹಿತಿಯನ್ನು ಪ್ರಮೋದ್ ಕುಮಾರ್ ಅವರು ತಿಳಿಸಿದ್ದಾರೆ. ಮರಣದ ಈ ಕೋಪ ಅನುದಿನ ಒದಗುವ ಬಹು ಸಂತಾಪ, ಕೊನೆಗಾಣಿಸು ಈ ಕರ್ಮದ ಲೇಪ, ಪೊರೆ ಚಿನ್ಮಯ ರೂಪ. ಜಯ ಜಯ ಮಹಾವೀರ ಜಿನಪ, ನಮೋ ಜಯ ಮಹಾವೀರ ಜಿನಪ. ಪಾವನ ರೂಪನೆ ಪರಹಿತ ಚರಿತನೆ ಜೀವದಯ. ಹೊಸದುರ್ಗದಲ್ಲಿ ಕೂಡ ಮಹಾವೀರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದರಲ್ಲದೆ ಮೂಡುಬಿದಿರೆಯ ಮಹಾವೀರರವರಿಂದ ಉಪನ್ಯಾಸ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿತ್ತು. ಈ ಮಾಹಿತಿಯನ್ನು ಅಜ್ಜಪ್ಪನವರು ತಿಳಿಸಿದ್ದಾರೆ. ಜಯ ಜಯ ಮಹಾವೀರ ಜಿನನೇ, ನಮೋ ಜಯ ಮಹಾವೀರ ಜಿನನೇ. ಸಾರರಹಿತ ಸಂಸಾರವು ನಿಜದಿ, 3 ದಿನದ ಬಾಳಿದು ಈ ಜಗದಿ. ಸಾರರಹಿತ ಸಂಸಾರವು ನಿಜದಿ, 3 ದಿನದ ಬಾಳ. ಮಂಗಳೂರಿನಲ್ಲೂ ಸಹ ವಿಜೃಂಭಣೆಯಿಂದ ಪರಮಪೂಜ್ಯ 108 ಮುನಿಷ್ಠಿ ಪ್ರಸಂಗ ಸಾಗರರ ಪಾವನ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಯಿತು ಎಂದು ಪುಷ್ಪರಾಜ್ ಜೈನ್ ರವರು ಮಾಹಿತಿ ನೀಡಿದ್ದಾರೆ. ತೋರದು ಮುಂದಿನ ದಾರಿಯು ಮುದದಿ, ನೀಡು ಶಾಂತಿ ಮನದಿ. ಜಯ ಜಯ ಮಹಾವೀರ ಜಿನಪ, ನಮೋ ಜಯ ಮಹಾವೀರ ಜಿನಪ. ಪಾವನ ರೂಪನೆ ಪರಹಿತ ಚರಿತ. ನೀವೀಗ ನೋಡುತ್ತಿರುವುದು ಮಂಡ್ಯದಲ್ಲಿ ನಡೆದ ಮಹಾವೀರ ಜಯಂತಿ. ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಾಗರಾಜ್ ಅವರು. ದಯಾಪರನೆ ಜಯ ಜಯ ಹಳ್ಳಿಯಲ್ಲಿ ಕೂಡ ಮಹಾವೀರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಎಂದು ಸುರೇಶ್ ಅವರು ತಿಳಿಸಿದ್ದಾರೆ. ವೀರ ಜಿನನೇ ನಮೋ ಜಯ ಮಹಾವೀರ ಜಿನನೇ, ಜಯ ಜಯ ಮಹಾವೀರ ಜಿನನೇ, ನಮೋ ಜಯ ಮಹಾವೀರ ಜಿನನೇ. ಜಿನ್ನ ನಿನ್ನ ನಾಮ ಎಂತ ಚಂದ ನಾಮ, ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ, ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ. ತಂದಾನೆ ತಂದಾನೆ ತಂದನಿ ತಂದನಿ ತಂದಾನೆ, ತಂದಾನೆ ತಂದಾನೆ ತಂದನಿ ತಂದನಿ ತಂದಾನೆ.
ನಿನ್ನ ನಾಮ ಎಂತ ಚಂದ ನಾಮ, ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ. ದಾರಿ ತಪ್ಪಿದಾಗ ತೋರುವನು ಮಾರ್ಗ. ಶ್ರವಣಬೆಳಗೊಳದಲ್ಲಿ ಬಹಳ ಸುಂದರವಾಗಿ ಮಹಾವೀರ ಜಯಂತಿಯನ್ನು ಆಚರಿಸಲಾಗಿದೆ. ದಾರಿ ತಪ್ಪಿದಾಗ ತೋರುವನು ಮಾರ್ಗ, ಮೂರು ರತ್ನ ಧರಿಸೆ ಅದೇ ಮುಕ್ತಿ ಮಾರ್ಗ. ಮೂರು ರತ್ನ ಧರಿಸೆ ಅದೇ ಮುಕ್ತಿ ಮಾರ್ಗ. ತಂದಾನೆ ತಂದಾನೆ ತಂದನಿ ತಂದನಿ ತಂದಾನೆ, ತಂದಾನೆ ತಂದಾನೆ ತಂದನಿ ತಂದನಿ ತಂದಾನೆ. ನಿನ್ನ ನಾಮ ಎಂತ ಚಂದ ನಾಮ, ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ. ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ. ಗುಬ್ಬಿ ತಾಲೂಕಿನ ಬಿದಿರೆಯಲ್ಲೂ ಕೂಡ ಮಹಾವೀರ ಜಯಂತಿ ಆಚರಿಸಲಾದ ಬಗ್ಗೆ ಮಹಾವೀರರವರು ವರದಿ. ಕಷ್ಟ ದುಃಖ ಬಂದರೂ ಕಾಯುವಂತ ನಾಮ, ಕಷ್ಟ ದುಃಖ ಬಂದರೂ ಮೊದಲ ಹಾವೇರಿಯಲ್ಲಿ ನಡೆದ ಮಹಾವೀರ ಜಯಂತಿ ಬಗ್ಗೆ ಪಕ್ಷದವರು ಮಾಹಿತಿ ನೀಡಿದ್ದಾರೆ. ಕಾಯುವಂತ ನಾಮ, ಇಷ್ಟದಿಂದ ನೆನೆದರೆ ಭವವ ಕಳೆವ ನಾಮ. ಇಷ್ಟದಿಂದ ನೆನೆದರೆ ಭವವ ಕಳೆವ ನಾಮ. ತಂದಾನೆ ತಂದಾನೆ ತಂದನಿ ತಂದನಿ ತಂದಾನೆ, ತಂದಾನೆ ತಂದಾನೆ ತಂದನಿ ತಂದನಿ ತಂದಾನೆ. ನಿನ್ನ ನಾಮ ಎಂತ ಚಂದ ನಾಮ, ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ. ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ. ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ. ವರ್ಧಮಾನ ಶ್ರೀ ಜಿನಪನ ನೋಡಿ, ಮೇದಿನೀಶನ ಗುಣವ ಕೊಂಡಾಡಿ ಮೋದ. ಇನ್ನು ಬಹಳಷ್ಟು ಮಾಹಿತಿಗಳು ಸುದ್ದಿಗಳು ಇವೆ. ದಯವಿಟ್ಟು ಅವುಗಳ ವಿವರವನ್ನು ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ವಂದನೆಗಳೊಂದಿಗೆ ಜ್ವಾಲಮಾಲಾ .ನ್ಯೂಸ್.